ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್. ನಾನಿವತ್ತು ಶಿವರಾತ್ರಿ ಹಬ್ಬ ಹತ್ರ ಬರೋದ್ರಿಂದ ಒಂದು ಉರಕ್ಕಿ ತಂಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವೀಟು ಉಂಡೆ ಇದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು 1 ಕಪ್ ಆಗಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಅಕ್ಕಿ ಯೂಸ್ ಮಾಡ್ತಾಯಿಲ್ಲ, ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಮನೇಲಿ ಅಕ್ಕಿ, ರೇಷನ್ ಅಕ್ಕಿ ವಾಶ್ ಮಾಡಿ ಒಣಗಿಸಿ ಬೀಸ್ಕೊಬಂದಿರೋ ಹಿಟ್ಟಿದು ಅಕ್ಕಿ ಹಿಟ್ಟು 1 ಕಪ್ಪು. ಇದೇ ಕಪ್ ಮೆಜರ್ಮೆಂಟಲ್ಲಿ 3/4 ಕಪ್ ಆಗಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಆಗಷ್ಟು ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗಷ್ಟು 1 ಕೊಬ್ಬರಿ ತುರಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಗಸಗಸೆ, 1 ಸ್ಪೂನ್ ಎಳ್ಳು, ಒಂದು 1/4 ಕಪ್ ಆಗಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆ, 2 ಏಲಕ್ಕಿ ಬೇಕಾಗುತ್ತೆ. ಮೊದಲಿಗೆ ನಾವು ಗಸಗಸೆ ಮತ್ತು ಎಳ್ಳು ಮತ್ತು ಅಕ್ಕಿ ಹಿಟ್ಟನ್ನ ನಾವು ಹುರ್ಕೊಬೇಕಾಗುತ್ತೆ, ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ. ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ನಾವು ಎಳ್ಳು ಹುರ್ಕೊಳ್ಳೋಣ. ಎಳ್ಳು ಹುರಿದಿರೋದಿದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಎಳ್ಳು ಬಿಸಿ ಆದ ತಕ್ಷಣ ಇದೇ ಎಳ್ಳಿಗೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಗಸಗಸೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಚಟ್ಪಟ್ ಅನ್ನೋ ಗಂಟ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪಾಕ ತೆಗೆದಲ್ಲಿ ಏನು ಬೇಡ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನಾವು. ಇಷ್ಟಾದರೂ ನಮಗೆ ಸಾಕು. ಫ್ರೆಂಡ್ಸ್, ಇದೊಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ. ನಂತರ ಸ್ವಲ್ಪ ಒಣ ಕೊಬ್ಬರಿ ತುರಿನೂ ಅಷ್ಟೇ, ಇದು ನಾನು ತುರಿದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ. ಇದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಸ್ವಲ್ಪ ಬಿಸಿ ಆದಮೇಲೆ ನಾವು ಗಸಗಸೆ ಎಳ್ಳು ಸೇರಿಸಿದ್ರಲ್ಲ, ಅದೇ ಪ್ಲೇಟಿಗೆ ನಾನು ಕೊಬ್ಬರಿ ತುರಿನೂ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಹುರ್ಕೊಬೇಕಾಗತ್ತೆ. ಹೈ ಫ್ಲೇಮ್ ಇಕ್ಕಿದ್ರೆ ಸೀದೋಗುತ್ತೆ. ಅದರಿಂದ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲೇ ಹಿಟ್ಟನ್ನ ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಅಕ್ಕಿ ಹಿಟ್ಟು ಸ್ವಲ್ಪ ಕಲ್ಲ ಬಣ್ಣ ಬರಬೇಕಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲೇ ನಿಧಾನಾಗಿ ಹಿಟ್ಟನ್ನ ನಾವು ಹುರ್ಕೊಬೇಕಾಗುತ್ತೆ. ನಿಧಾನಾಗಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಇಷ್ಟಾದರೆ ನಮಗೆ ಸಾಕಾಗುತ್ತೆ. ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅಗಲವಾದ ತಟ್ಟೆಗೆ ಸೇರಿಸ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ನಾವು ಆರಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಹಿಟ್ಟಿಗೆ ಆರಿಕೊಳ್ಳಿ. ಅಷ್ಟರಲ್ಲಿ ನಾವು ಸ್ವಲ್ಪ ಪುಟಾಣಿ ಮತ್ತು ಕಡಲೆಬೀಜ, ಏಲಕ್ಕಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿಯಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಬೇಕಾಗತ್ತೆ. ನಾವು ಮಾಡ್ಕೊಳ್ಳೋಣ. ಜಾರ್ ತೊಗೊಂಡು ಪುಟಾಣಿ ಮತ್ತು ಕಡಲೆಬೀಜನ ಹಾಕ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ 4 ಬಾಯಿ ಸಿಗೋ ಥರ ಸ್ವಲ್ಪ ನಾವು ಈ ಥರ ಹಾಕ್ಕೊಂಡು ಉಳಿದಿದ್ದನ್ನ ನಾವು ಸ್ವಲ್ಪ ತರಿಯಾಗಿ ನಾವು ಮಿಕ್ಸಿಗೆ ಹಾಕ್ಕೊಬೇಕಾಗತ್ತೆ. ಮತ್ತು ಏಲಕ್ಕಿ ಮತ್ತು ಪುಟಾಣಿ ಇಷ್ಟನ್ನು ಸ್ವಲ್ಪ ನಾವು ತರಿಯಾಗಿ ಮಿಕ್ಸಿಂಗ್ ಪೌಡ್ರ್ ಮಾಡಿ ನೋಡ್ರಿ. ಇಷ್ಟ ಆದರೆ ಸಾಕು. ನಾವು ನೋಡಿ ಈ ಥರ ನಾನು ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ನಾವು ಅಕ್ಕಿ ಹಿಟ್ಟು ಹುರಿದಿದ್ರಲ್ಲ, ಅದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಗಸಗಸೆ, ಎಳ್ಳು ಮತ್ತು 1 ಕೊಬ್ಬರಿ ತುರಿ. ಅಷ್ಟರಲ್ಲಿ ನಾವು ಮಿಕ್ಸ್ ಮಾಡೋಸೋದಕ್ಕೆ 1 ಕಪ್ಪು ಬೆಲ್ಲಕ್ಕೆ ಅರ್ಧ ಕಪ್ಪು ನೀರು ಹಾಕ್ಬಿಟ್ಟು ಕರಗಿಸ್ಕೊಬೇಕಾಗತ್ತೆ. ಕರಗಿಸ್ಕೊಂಬಿಡೋಣ. ಕರಗಿಸ್ಕೊಂಡು ನಾವು ಫಿಲ್ಟ್ರ್ ಮಾಡ್ಕೊಬೇಕಾಗತ್ತೆ. ಬೆಲ್ಲ ಕರಗಿದೆ ನೀಟಾಗಿ. ನಾವು ಪಾಕ ಏನು ಬರೋದು ಬೇಡ, ಸುಮ್ಮನೆ ನಾವು ಕರಗಿಸ್ಕೊಂಡ್ರೆ ಸಾಕು. ಫಸ್ಟು ನಾವು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಕಸ ಕಡ್ಡಿ ಏನೇನಿದ್ರದೆಲ್ಲ ಫಿಲ್ಟ್ರಲ್ಲಿ ನಿಲ್ಲುತ್ತೆ. ಒಂದು ಸೈಡ್ಗೆ ಇಟ್ಕೊಂಡು ಇವಾಗ ನಾವು ಕಡಲೆಬೀಜ, ಕೊಬ್ಬರಿ, ಗಸಗಸೆ, ಎಳ್ಳೆಲ್ಲ ಹಾಕಿದ್ದೀರಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋಕ್ಕಿಂತ ಮುಂಚೆ 1 ಸ್ಪೂನ್ ಆಗಷ್ಟು ನಾವು ತುಪ್ಪ ಸೇರಿಸ್ಕೊಳ್ಳೋಣ. ನಿಮ್ಮ ಆಪ್ಷನು, ಚೆನ್ನಾಗಿರುತ್ತೆ.
ಬೆಲ್ಲ ನಾನು 1 ಕಪ್ ತೊಗೊಂಡಿದ್ದೀನಿ. ಇದರೆಲ್ಲ ಮಿಕ್ಸ್ ಮಾಡಿದ್ಮೇಲೆ 1 ಸ್ಪೂನ್ ಆಗಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು 1 ಸ್ಪೂನ್ ಆಗಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ. ನಿಮ್ಮ ಆಪ್ಷನ್ನು, ನೀವು ಬೇಕು ಅಂದರೆ ಯೂಸ್ ಮಾಡ್ಕೊಬೋದು. ಆದಷ್ಟು ಬಾಯಿಗೆ ಕಡಲೆಕಾಯಿ ಬೀಜ ಮತ್ತು ಕಡಲೆಪಪ್ಪು, ಎಳ್ಳು, ಗಸಗಸೆ ಇದೆಲ್ಲ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ನಾನು ಬೆಲ್ಲದ್ದು ನೀರು ಮಾಡ್ಕೊಂಡಿದ್ದೀನಲ್ವ, ನಾನು ಕರಗಿಸ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಒಂದೇ ಸತಿ ಸೇರಿಸ್ಕೊಳಲ್ಲ, ಬಿಸಿ ಇರೋದ್ರಿಂದ ಫಸ್ಟ್ ನಾನು 1 ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಸಿಂಪಲಾಗಿ ಮಾಡ್ಬೋದು ಫ್ರೆಂಡ್ಸ್, ಏನು ಕಷ್ಟ ಏನಿಲ್ಲ. ನೀವು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೋದು, ಇಲ್ಲಾಂದರೆ ನೀವು ಹದ ನೋಡಿಕೊಂಡು ನೀಟಾಗಿ ಉಂಡೆ ಕಟ್ಕೊಬೋದು. ನೀವು ಸೈಜ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಕಟ್ಕೊಳ್ಳಿ. ಮೆತ್ತಗಿರುತ್ತೆ, ತುಂಬ ಗಟ್ಟಿನೂ ಬರಲ್ಲ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ಆಗಿದೆ. ನಾನು ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಟಿದ್ದೀನಿ. ಇವಾಗ ನಾನು ಇನ್ನೊಂದು ಸ್ವಲ್ಪ ಪಾಕಸ ಸ್ವಲ್ಪನೇ ಹಾಕ್ಕೊಂಡು ಉಳಿದಿರೋ ಉಂಡೆ ಇದೆಲ್ಲ ನಾನು ಕಟ್ಕೊತೀನಿ. ನಾನು ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ. ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನಲ್ಲಿ ಕಲಿಸ್ಕೊಂಡು ನೀವು ಉಂಡೆ ಕಟ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಒಂದು ಉರಿಯಕ್ಕಿ ತಂಬಿಟ್ಟು ಅಥವಾ ಶಿವರಾತ್ರಿ ಹಬ್ಬಕ್ಕೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಸುಮಾರು ಒಂದು ಮೀಡಿಯಮ್ ಸೈಜು ಒಂದು 8-9 ಉಂಡೆ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. 1 ಕಪ್ಗೆ 1 ಕಪ್ ಹಿಡಿಸುತ್ತೆ. ಒಂದು ಸ್ವಲ್ಪ ಉಳಿದಿದೆ ಅಷ್ಟೇ ಬೆಲ್ಲದ್ದು ನೀರದ್ದು. ನೋಡಿ, ಇಷ್ಟು ಮೆತ್ತಗೆ ಸಾಫ್ಟಾಗಿರುತ್ತೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಗಟ್ಟಿನೂ ಇರಲ್ಲ. ನಾರ್ಮಲಾಗಿ ಪಟಾಪಟ್ ಮಾಡ್ಕೊಬೋದು. ಒಂದು 5-6 ನಿಮಿಷದಲ್ಲಿ ಎಲ್ಲ ರೆಡಿ ಇದ್ದರೆ ಪಟಾಪಟ್ ನಾವು ಮಾಡ್ಕೊಬೋದು. ಸಿಂಪಲಾಗಿ ಈಸಿಯಾಗಿರೋ ಒಂದು ಶಿವರಾತ್ರಿ ಹಬ್ಬಕ್ಕೆ ಒಂದು ಉರಿಯಕ್ಕಿ ತಂಬಿಟ್ಟು ರೆಡಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.